ರಾಜ್ಯ ಸರ್ಕಾರ ಚುನಾವಣೆ ವೇಳೆ ಘೋಷಣೆ ಮಾಡಿರುವಂಥ ಗ್ಯಾರಂಟಿ ಯೋಜನೆಯಿಂದಾಗಿ ಆಂತರಿಕ ಭದ್ರತಾ ವಿಭಾಗಕ್ಕೂ ಎಫೆಕ್ಟ್ ತಟ್ಟಿರುವಂಥದ್ದು. ನಾವೀಗ ಇರುವಂಥದ್ದು ಮಲ್ಪೆ ಬಂದರ್ನಲ್ಲಿ. ನಾವು ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೋಗ್ತಿರುವಂಥದ್ದು ಏನಂದರೆ, ರಾಜ್ಯದಲ್ಲಿ ಕರಾವಳಿ ಭಾಗದಲ್ಲಿ ಕರಾವಳಿ ಕಾವಲು ಪಡೆ ಅಂತ ಒಂದು ವಿಂಗ್ ಇದೆ. ಆದರೆ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಇರೋದ್ರಿಂದ ಎಲ್ಲದಕ್ಕೂ ಕೂಡ ಕಾಸ್ಟ್ ಕಟ್ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಕೆಲವೊಂದು ಪ್ರದೇಶಗಳಲ್ಲಿ ಬೆಲೆ ಏರಿಕೆಯ ಒಂದು ಜನರಿಗೂ ಕೂಡ ಬೆಲೆ ಏರಿಕೆ ಎಫೆಕ್ಟ್ ತಟ್ಟಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಮೆಟ್ರೋ ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು. ನಾವೀಗ ಇರುವಂಥದ್ದು ಮಲ್ಪೆ ಬಂದರ್ನಲ್ಲಿ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಕಳೆದ ಕೆಲವು ದಿನಗಳಿಂದಲೂ ಕೂಡ ಈ ಒಂದು ಕರಾವಳಿ ಕಾವಲು ಪಡೆಯ ಬೋಟ್ ಏನಿದೆ ಅದು ಕೆಲವು ದಿನಗಳಿಂದಲೂ ಕೂಡ ಅಲ್ಲಿಯೇ ಒಂದು ಪ್ರದೇಶದಲ್ಲಿ ಲಂಗರ್ ಹಾಕಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದರೆ, ಆಂತರಿಕ ಭದ್ರತಾ ವಿಭಾಗಕ್ಕೆ ಅಂದರೆ ಆಂತರಿಕ ಭದ್ರತಾ ವಿಭಾಗದಲ್ಲಿ ಬರುವಂಥ ಕರಾವಳಿ ಕಾವಲು ಪಡೆ ಏನಿದೆ ಜಿಲ್ಲೆಯ ರಾಜ್ಯದ 3 ಜಿಲ್ಲೆಗಳಲ್ಲಿ ಇರುವಂಥದ್ದು. ಕಾರವಾರ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು. 3 ಜಿಲ್ಲೆಗಳಲ್ಲಿ 9 ಠಾಣೆಗಳಿರುವಂಥದ್ದು ಮತ್ತು 15 ಬೋಟ್ಗಳಿರುವಂಥದ್ದು. ಸದ್ಯ 2 ಬೋಟುಗಳು ದುರಸ್ತಿಗೆ ಬಿದ್ದಿರುವಂಥದ್ದು ಮತ್ತು 4 ಬೋಟುಗಳು ಇಂಜಿನ್ ರಿಪೇರಿಗೆ ಅಂತ ಹೇಳಿ ಗೋವಾಕ್ಕೆ ಹೋಗಿರುವಂಥದ್ದು. ಇನ್ನುಳಿದಂಥ 9 ಬೋಟುಗಳು ಎಲ್ಲಿ ಇದೆ ಅಲ್ಲೇ ಲಂಗರ್ ಹಾಕಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂದರೆ, ಈ ಹಿಂದೆ ಬರ್ತಾ ಇದ್ದಂಥ ಇಂಧನ ಕಡಿತ ಮಾಡಿರುವಂಥದ್ದು. ಈ ಹಿಂದೆ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ, ಕಳೆದ ಕೆಲವು ತಿಂಗಳ ಹಿಂದೆ ಹೋಲಿಸಿದರೆ ಸುಮಾರು 600 ಲೀಟರ್ ಇಂಧನ ಬೋಟ್ಗಳಿಗೆ ಬರ್ತಿತ್ತು ಮತ್ತು 300 ಲೀಟರ್ ಕೆಲವೊಂದು ವಾಹನಗಳಿಗೆ ಅಂದರೆ ಬೊಲೆರೋ ವಾಹನ ಆಗಿರ್ಬೋದು, ಅಧಿಕಾರಿಗಳು ತಿರುಗಲಿಕ್ಕೆ ಬಳಸುವಂಥ ಅಂದರೆ ಗಸ್ತು ತಿರುಗಲಿಕ್ಕೆ ಆಗಿರ್ಬೋದು ಮತ್ತು ಇನ್ನಿತರ ಕರಾವಳಿ ಭಾಗದಲ್ಲಿ ತಿರುಗಲಿಕ್ಕೆ ಬಳಸುವಂಥ ಬೊಲೆರೋ ವಾಹನಗಳಾಗಿರ್ಬೋದು, ಅದಕ್ಕೆ 300ರಿಂದ 200 ಲೀಟರ್ಗಳು ಬರ್ತಿತ್ತು. ಅದೆಲ್ಲದರಲ್ಲಿ ಕೂಡ 50% ಅಂದರೆ 50 ಲೀಟರ್ ಇಂಧನವನ್ನು ಕಡಿತ ಮಾಡಿರುವಂಥದ್ದು. ಮತ್ತು ಬೋಟ್ಗಳಲ್ಲಿ ಸುಮಾರು 300ರಿಂದ 350 ಲೀಟರ್ ಇಂಧನವನ್ನು ಕಡಿತ ಮಾಡಿರೋದ್ರಿಂದ ಯಾವುದೇ ಗಸ್ತು ತಿರುಗಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಯಾಕಂದರೆ ದಿನಕ್ಕೆ 1 ಗಂಟೆ ಮಾತ್ರ ಗಸ್ತು ತಿರುಗಬೇಕಾದಂಥ ಪರಿಸ್ಥಿತಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳಿಗೆ ಇರುವಂಥದ್ದು. ಯಾಕಂದರೆ ಕಳೆದ ಕೆಲವು ತಿಂಗಳ ಹಿಂದೆ ದಿನದ ಬೆಳಿಗ್ಗೆ 8 ಗಂಟೆಗೆ ಆರಂಭ ಆದರೆ ಬೋಟುಗಳು ಗಸ್ತು ತಿರುಗುವಂಥದ್ದು, ಸಂಜೆ 6 ಗಂಟೆ ತನಕ ಕೂಡ ಗಸ್ತು ತಿರುಗ್ತಿತ್ತು. ಆದರೆ ಈಗ ಇಂಧನ ಕಡಿತ ಮಾಡಿರೋದ್ರಿಂದ ಸಾಕಷ್ಟು ಅಂದರೆ ಗಸ್ತು ತಿರುಗುವಂಥ ಟೈಮ್ ತುಂಬಾ ಕಡಿಮೆ ಆಗಿರುವಂಥದ್ದು. ಇದರಿಂದ ಈ ಒಂದು ಕರಾವಳಿ ಕಾವಲು ಪಡೆ ಕರಾವಳಿ ಭಾಗದಲ್ಲಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಕರಾವಳಿ ಭಾಗದಲ್ಲಿ ಅಂದರೆ 3 ಜಿಲ್ಲೆಗಳಲ್ಲಿ ಆವರಿಸಿರುವಂಥ ರಾಜ್ಯದ 3 ಜಿಲ್ಲೆಗಳಲ್ಲಿ ಆವರಿಸಿರುವಂಥ ಕರಾವಳಿ ಭಾಗದಲ್ಲಿ ಈ ಕರಾವಳಿ ಕಾವಲು ಪಡೆ ಡ್ರಗ್ ಸಪ್ಲೈ ಆಗಿರ್ಬೋದು, ಇನ್ನಿತರ ರಾಜ್ಯದ ಆಂತರಿಕ ಭದ್ರತಾ ವಿಭಾಗಕ್ಕೆ ಸೇರುತ್ತೆ. ಸಾಕಷ್ಟು ಯಾವುದೇ ಉಗ್ರಗಾಮಿ ಚಟುವಟಿಕೆ ಆಗಿರ್ಬೋದು ಮತ್ತು ಡ್ರಗ್ಸ್ ಡೀಲಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಸಮುದ್ರ ಭಾಗದಲ್ಲಿ ನಡೆಯುವುದನ್ನು ಹದ್ದಿನ ಕಣ್ಣಿನ ಮೂಲಕ ಅದನ್ನು ನೋಡಿಕೊಳ್ಳುತ್ತೆ. ಆದರೆ ಈಗ ಅದಕ್ಕೆ ಗಸ್ತು ತಿರುಗುವಂಥ ಬೋಟುಗಳಾಗಿರ್ಬೋದು ಮತ್ತು ವಾಹನಗಳಾಗಿರ್ಬೋದು ಅದಕ್ಕೆಲ್ಲವೂ ಕೂಡ ಇಂಧನ ಕಡಿತ ಮಾಡಿರುವುದರಿಂದ ಯಾವುದೇ ಗಸ್ತು ತಿರುಗದೆ ಕರಾವಳಿ ಕಾವಲು ಪಡೆಯ ಬೋಟುಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತೆ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯ ಈ ಒಂದು TV9 ಒಂದು ಪ್ರತ್ಯಕ್ಷ ವರದಿಯನ್ನು ಏನು ಕೊಡ್ತಾ ಇದೆ, ಸದ್ಯ ಈ ಒಂದು ವರದಿಯ ಬಳಿಕಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕರಾವಳಿಗೆ ಬೇಕಾಗಿರುವಂಥ ಕರಾವಳಿ ಕಾವಲು ಪಡೆಯ ಬೋಟ್ ಆಗಿರ್ಬೋದು, ವಾಹನಗಳಿಗಾಗಿರ್ಬೋದು ಇಂಧನ ಈ ಹಿಂದೆ ಏನು ಕೊಡ್ತಾ ಇತ್ತು ಅದನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಲಿ ಎಂಬುದು ಕೂಡ ನಮ್ಮ ಆಗ್ರಹ. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.